ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಹೆಲ್ತ್ ಅಂಡ್ ಬ್ಯೂಟಿ ಟಿಪ್ಸ್ಗಳು. ಪ್ರತಿದಿನವೂ ತಲೆಗೆ ತಣ್ಣೀರಿನ ಸ್ನಾನ ಮಾಡುವುದರಿಂದ ತಲೆಯಲ್ಲಿನ ಹೊಟ್ಟು ನಿವಾರಣೆಯಾಗುವುದು. ದಿನನಿತ್ಯದ ಆಹಾರದಲ್ಲಿ ಸಾಸಿವೆಯನ್ನು ಬಳಸುವುದರಿಂದ ಜೀರ್ಣಶಕ್ತಿ ಹೆಚ್ಚಿ ಹಸಿವು ಚೆನ್ನಾಗಿ ಆಗುತ್ತದೆ. ಕರುಳಿನಲ್ಲಿ ಕೂದಲು ಕ್ರಿಮಿಗಳು ನಾಶವಾಗಲು ಬಾಳೆ ದಿಂಡಿನ ಪಲ್ಯ ಸೇವಿಸಿ. ಗಂಟಲು ಒಡೆದು ಮಾತನಾಡಲು ತೊಂದರೆಯುಂಟಾದಾಗ ಒಂದು ಚೂರು ಹಸಿ ಶುಂಠಿ, ಒಂದು ಲವಂಗ ಮತ್ತು ಒಂದು ವಯಸ್ಸಿನಲ್ಲಿ ಕೂದಲು ಬೆಳ್ಳಗಾಗುವ ಚಿಹ್ನೆ ಕಂಡುಬಂದರೆ ತಲೆಗೆ ಬಿಸಿ ನೀರಿನ ಸ್ನಾನ ಮಾಡುವುದನ್ನು ಕೈಬಿಡುವುದು ಉತ್ತಮ. ಪ್ರತಿದಿನ ತಣ್ಣೀರಿನಿಂದ ತಲೆ ಕೂದಲನ್ನು ತೊಳೆದು ಕೊಬ್ಬರಿ ಎಣ್ಣೆಯನ್ನು ಹಚ್ಚುತ್ತಿರಬೇಕು. ತಲೆಗೆ ಹಚ್ಚುವ ಕೊಬ್ಬರಿ ಎಣ್ಣೆಯಲ್ಲಿ ಮೆತ್ತೆ ಕಾಳುಗಳನ್ನು ನೆನೆ ಹಾಕಿದರೆ ಹೆಚ್ಚು ಪ್ರಯೋಜನ ಉಂಟು. ಔಷಧಿ ಗುಳಿಗೆಯನ್ನು ಮಗುವಿಗೆ ಕೊಡಬೇಕಾಗಿ ಕರುಳಿನ ಶಕ್ತಿ ಹೆಚ್ಚಿಸಲು ಹಾಗಲಕಾಯಿಯನ್ನು ಉಪ್ಪಿನಲ್ಲಿ ಹಾಕಿ ಹಸಿಯದಾಗಿ, ಇಲ್ಲದಿದ್ದರೆ ಬೇಯಿಸಿ ಖಾದ್ಯ ಪಲ್ಯ ಮಾಡಿ ಗೊಜ್ಜು ಮಾಡಿ ಸೇವಿಸಿರಿ. ಹೊನೆಗೋಣ ಸೊಪ್ಪಿನೊಂದಿಗೆ ಬೆಳ್ಳುಳ್ಳಿಯನ್ನು ಸೇರಿಸಿ ತಯಾರಿಸಲಾದ ಆಹಾರವನ್ನು ಸೇವಿಸುತ್ತಾ ಬಂದರೆ ಮೂಲವ್ಯಾಧಿ ಸಂಪೂರ್ಣವಾಗಿ ಗುಣವಾಗುತ್ತದೆ. ಹೊಟ್ಟೆ ಉಬ್ಬರ ಅಜೀರ್ಣ ಉಂಟಾದಾಗ ಲವಂಗದ ಕಷಾಯ ದಿನಕ್ಕೆ 3 ಬಾರಿ ಕುಡಿಯುವುದರಿಂದ ಗುಣ ಕಂಡು ಬರುವುದು. ಕಣ್ಣಿನ ಪೊರೆ ಕರಗಲು ರಾಗಿ ಪೈರಿನ ರಸವನ್ನು ಕಣ್ಣಿಗೆ ಹಾಕಿದರೆ ಪೊರೆ ಕರಗಿ ಹೋಗುವುದು. ಹರಿತವಾದ ಆಯುಧ ತಗಲು ಗಾಯವಾಗಿದ್ದರೆ ನಿಂಬೆ ರಸದಲ್ಲಿ ಒಂದು ವೀಳ್ಯದೆಲೆಯನ್ನು ನುಣ್ಣಗೆ ಅರೆದು ಗಾಯ ಸಿಗರೇಟು ಹೊಗೆಯ ವಾಸನೆ ಮನೆಯಲ್ಲಿ ತುಂಬಿರುವಾಗ ಮೇಣದ ಬತ್ತಿಯನ್ನು ಹಚ್ಚಿಟ್ಟರೆ ವಾಸನೆ ದೂರವಾಗುವುದು. ಅಗಸೆ ಸೊಪ್ಪನ್ನು ಯಾವ ರೀತಿಯಲ್ಲಾದರೂ ಬೇಯಿಸಿ ತಿನ್ನುವುದರಿಂದ ಕಬ್ಬಿಣ, ರಂಜಕ ಮತ್ತು ಕ್ಯಾಲ್ಸಿಯಂ ಜೀವಸತ್ವಗಳ ಕೊರತೆ ಇಲ್ಲವಾಗುವುದು. ಬೇವಿನ ಸೊಪ್ಪಿನ ರಸವನ್ನು ತಯಾರಿಸಿ ಪರಾವಲಂಬಿ ಜೀವಿಗಳು ಜಠರದಲ್ಲಾಗಲಿ ಕರುಳಿನಲ್ಲಾಗಲಿ ಆಶ್ರಯ ಪಡೆಯಲು ಅವಕಾಶವಿರುವುದಿಲ್ಲ. ಬೆಣ್ಣೆ ಹಚ್ಚಿ ಕೈಯಿಂದ ಕೈಗೆ ಚೆನ್ನಾಗಿ ಮ್ಯಾಲಿಶ್ ಮಾಡುತ್ತಿದ್ದರೆ ಅಂಗೈ ಚರ್ಮ ಮೃದುವಾಗುವುದು ಮತ್ತು ಬೆರುಕುಗಳು ಮುಚ್ಚಿ ಹೋಗಿ ಕೈ ಸ್ವಚ್ಛವಾಗಿ ಕಾಣುವುದು. ಕಣ್ಣಿನ ಉರಿಗೆ ಎದೆಹಾಲಿನಲ್ಲಿ ಒಂದು ಉಪ್ಪಿನ ಹರಳನ್ನು ಹಾಕಿ ಕರಗಿಸಿ ಕಣ್ಣಿಗೆ ತೊಟ್ಟು ತೊಟ್ಟಾಗಿ ಹಾಕುವುದರಿಂದ ಕಣ್ಣಿನ ಉರಿ ನಿವಾರಣೆಯಾಗುವುದು. ಸೌತೆಕಾಯಿಯ ಚೂರುಗಳನ್ನು ಕಣ್ಣುರೆಪ್ಪೆಗಳ ಮೇಲಿರಿಸಿಕೊಂಡು ವಿಶ್ರಾಂತಿ ಪಡೆದವರ ಕಣ್ಣೂರಿ ದೂರವಾಗುತ್ತದೆ. ವೀಳ್ಯದೆಲೆ ಅಗೆದು ತಿನ್ನುವುದರಿಂದ ದಂತಕ್ಷಯ ನಿವಾರಣೆಯಾಗುವುದು. ಒಂದು ಹೋಳು ಪರಂಗಿ ಹಣ್ಣಿನಿಂದ ಚರ್ಮವನ್ನು ಆಗಾಗ್ಗೆ ತಿಕ್ಕುತ್ತಿದ್ದರೆ ಚರ್ಮದ ಮೇಲಿನ ಕಲೆಗಳು ನಿವಾರಣೆಯಾಗುವುದು. ಕಿತ್ತಲೆ ಹಣ್ಣಿನ ರಸ ತೆಗೆದು ಸೇವಿಸುವುದರಿಂದ ಬಾಯಾರಿಕೆ ಪರಿಹಾರವಾಗುವುದು, ರಕ್ತ ಶುದ್ಧಿಯಾಗುವುದು ಹಾಗೂ ಹಸಿವು ವೃದ್ಧಿಯಾಗುವುದು. ಕಿವಿಯ ನೋವು ಇದ್ದಾಗ ತುಳಸಿ ರಸವನ್ನು ಹಾಕುವುದರಿಂದಾಗಲಿ ಈರುಳ್ಳಿ ರಸ ಹಾಕುವುದರಿಂದಾಗಲಿ ನೋವು ನಿವಾರಣೆಯಾಗುವುದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ನೀಡಿ, ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.